ನೋಡಿ ಹಾಗಲಕಾಯಿ ಪಲ್ಯ ನಾನು ಹೇಳುವ ರೀತಿಯಲ್ಲಿ ನೀವು ಮಾಡಿದ್ರೆ ಕಹಿ ಇರಲ್ಲ. ಆದರೆ ಅದು ಕಹಿ ಇರುವ ಜಾತಿನೇ, ಸ್ವಲ್ಪ ಕಹಿ ಇರುತ್ತೆ, ಆದ್ರೂ ಅಷ್ಟೊಂದು ಕಹಿ ಇರಲ್ಲ. ಸೂಪರಾಗಿದೆ. ಒಮ್ಮೆ ಮಾಡಿ ತಿಂದು ನೋಡಿ, ತುಂಬ ಟೇಸ್ಟಾಗಿದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ನಮ್ಮ ಮನೇಲಿ ಹಾಗಲಕಾಯಿ ತಂದಿದ್ದಾರೆ. ಸುಮಾರು 2 kg ಅಷ್ಟು ತಂದಿದ್ದಾರೆ. ನಾನು ತೊಳೆದು 1 kg ಅಷ್ಟು ಮಾಡ್ತಾಯಿದ್ದೀನಿ. ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗಲಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಹಾಗಲಕಾಯಿನ ಈಗ ತಗೊಂಡು ಈ ಸೌತೆಕಾಯಿನ ಕೊಚ್ಚಂಬರಿ ಮಾಡೋಕ್ಕೆ ಎತ್ತೀವಲ್ಲ, ಆ ಥರ ಈ ಥರ ಕುಚ್ಚಬೇಕು. ಅದನ್ನು ಸಣ್ಣ ಸಣ್ಣಗೆ ಉತ್ತರಿಸ್ದಂಗೆ ಬರಬೇಕದು ಪೀಸು. ತುಂಬ ಥರ ಮಾಡ್ತೀವಿ. ಅದರಲ್ಲಿ ಇದು ನನ್ನ ಅಮ್ಮ ಮಾಡ್ತಾಯಿದ್ರು, ತುಂಬ ಟೇಸ್ಟಾಗಿರೋದು. ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ನೋಡಿ, ಇಷ್ಟು ಸಣ್ಣಕ್ಕೆ ಸೌತೆಕಾಯಿನ ಹೆಚ್ಚುತ್ತೀವಲ್ಲ ಸಣ್ಣ ಕೊಚ್ಚಂಬರಿಗೆ, ಆ ಥರ ಹೆಚ್ಚಬೇಕು. ತುಂಬ ಚೆನ್ನಾಗಿರುತ್ತೆ ಪಲ್ಯ. ಸಿಂಪಲಾಗಿ ಮಾಡುವಂಥದ್ದು, ಜಾಸ್ತಿ ಏನು ಕೆಲಸ ಇಲ್ಲ. ಈ ಥರ ಸಣ್ಣಗೆ ಹೆಚ್ಕೊಬಿಟ್ಟು ಹಾಗಲಕಾಯಿನ ಬೇಯಿಸ್ಬಿಟ್ಟು ಅದ್ರ ನೀರನ್ನ ಚೆಲ್ಬಿಡ್ತಾರೆ. ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ಎಲ್ಲ ಅದರದ್ದು ಅಂಶಗಳೆಲ್ಲ ಹೋಗ್ಬಿಟ್ಟಿರುತ್ತೆ. ಇದು ತುಂಬ ಒಳ್ಳೆಯದು. ಈಗ ಇದು ಮಾಡೋ ವಿಧಾನ ನೋಡಿ. ಈ ಹೆಚ್ಚಿಟ್ಕೊಂಡಿರೋ ಇದಕ್ಕೆ ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತೀನಿ. ಹಸಿದಾಗೇ ಬೇಯಿಸೋದಿದು. ಸ್ವಲ್ಪ 4 ಕರಿಬೇವು ಇಲ್ಲೇ ಫ್ರೆಶ್ ಆಗಿದೆ, ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥದ್ದು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಕಲಸೋದು, ಕಿವುಚೋದು, ಇದು ಚೆನ್ನಾಗಿ ಈ ಥರ ಮಾಡಬೇಕು. ನೋಡಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿ ಕರಿಬೇವು, ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಈ ಥರ ಕಲಿಸ್ಬೇಕು. ಚೆನ್ನಾಗಿ ಅದೆಲ್ಲ ಒಟ್ಟಾಗಿ ಸೇರಬೇಕು ಇದಕ್ಕೆ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಹಸಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಉಪ್ಪು, ಕಾಯಿ ತುರಿ ಎಲ್ಲದನ್ನೂ ಹಾಕ್ಕೊಂಡು ಈ ಥರ ಕ್ಲೀನಾಗಿ ಇದನ್ನು ಬೇಯಿಸಿ ಎಲ್ಲ ರಸ ಎಲ್ಲ ತೆಗೆದು ಚೆಲ್ಲಬಾರ್ದು. ತುಂಬ ಥರ ಮಾಡ್ಕೊಂಡು ತಿನ್ಬೋದು. ಇದು ನಮ್ಮಮ್ಮ ಮಾಡ್ತಾಯಿದ್ದಿದ್ದು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮಮ್ಮ. ಅದರಲ್ಲೇ ನಾವು ಅನ್ನನೇ ತಿಂದುಬಿಡ್ತೀವಿ ಹಾಗೇ. ಮೆಣಸಿನ್ಕಾಯಿ ತುರಿ ಎಲ್ಲ ಅದಕ್ಕೆ ಹದವಾಗಿ ಖಾರ, ಹಸಿಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಹಿಡಿಬೇಕು. ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಅದನ್ನು ಒಂದು 15 ಮಿನಿಟ್ಸು 10 ಮಿನಿಟ್ಸು ಬೇಯಿಸೋಣ. ಈಗ ತೆಗಿಯೋಣ. 10 ಮಿನಿಟ್ಸ್ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಇದೀಗ. ನೋಡಿ, 10 ಮಿನಿಟ್ಸ್ ಆಗಿದೆ. ಅಂದರೆ ಇದು ತುಂಬ ಸಣ್ಣಗೆ ಹೆಚ್ಚಿರೋದ್ರಿಂದ ತುಂಬ ಬೇಯೋ ಅವಶ್ಯಕತೆ ಇಲ್ಲ. ನೋಡಿ, ನೀರೆಲ್ಲ ಹೋಗಿದೆ, ನೀರಿಲ್ಲ, ಚೆನ್ನಾಗಿ ಬೆಂದಿದೆ. ಈಗ ಸಿಂಪಲಾಗಿ ಮಾಡುವಂಥದ್ದು ಇದು. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೋಣ. ಇದಕ್ಕೊಂದು ಒಗ್ಗರಣೆ ಹಾಕೋಣ. ಅರೋಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, ಆ ಕಾಯಿದು, ಆ ತೆಂಗಿನಕಾಯಿ ಇದನ್ನ ಕಿವುಚ್ತೀವಲ್ಲ, ಅದ್ರ ಹಾಲಲ್ಲೇ ಬೆಂದಂಗೆ ಆಗುತ್ತೆ ಅದು. ಇದಕ್ಕೆ ಬೆಲ್ಲ, ಸಕ್ಕರೆ ಏನೂ ಹಾಕಬಾರ್ದು, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆಯಿಲ್ ಹಾಕ್ತಾಯಿದ್ದೀನಿ. ಜಾಸ್ತಿ ಆಯಿಲ್ ಏನು ಬೇಡ. ನೋಡಿ, ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ ಚಟಪಟ ಅಂದಮೇಲೆ ಒಂದು 4 ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ. 4 ಬೆಳ್ಳುಳ್ಳಿ ಜಜ್ಜಿದಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿದ ಹಾಕಿದ ಮೇಲೆ ಕರಿಬೇವು ಸ್ವಲ್ಪ ಸಿಡಿಯುತ್ತೆ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ 1-2 ಹಾಕ್ತಿದ್ದೀನಿ ಒಗ್ಗರಣೆ.
ಚೆನ್ನಾಗಿ ಫ್ರೈ ಮಾಡಬೇಕು. ಹಿಂಗೆ ಫ್ರೈ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ಹಾಗೆ ಬಿಸಿಲಿದೆ. ಇದು ಎಷ್ಟು ಚೆನ್ನಾಗಿದೆ, ಅರೋಮಾ ಒಳ್ಳೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ. ಇಲ್ಲೂ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ನೋಡಿ ಚೆನ್ನಾಗಿ ಫ್ರೈ ಆಯಿತು. ಈಗ ಈ ಬೆಂದಿರುವಂಥ ಹಾಗಲಕಾಯಿಗಳನ್ನ ಇದ್ರೊಳಗೆ ಅದರಲ್ಲೇನಂತ ನೀರಿನಂಶ ಏನಿಲ್ಲ, ಚೆನ್ನಾಗಿ ಬೆಂದು ಇದೆ. ತುಂಬ ಸಣ್ಣ ಹೆಚ್ಚಿದ್ದೀವಲ್ಲ, ಅದರಿಂದ ಚೆನ್ನಾಗಿ ಬೆಂದು ಇದೆ. ಅದು ತುಂಬ ನೀರಾಕಿ ಹಂಗೆಲ್ಲ ಬೇಯಿಸಬಾರ್ದು, ಪಕ್ಕ ಪಕ್ಕ ಅಂತ ಅಷ್ಟು ಚೆನ್ನಾಗಿರಲ್ಲ ಅದು. ಸ್ವಲ್ಪ ನೀರಿದ್ರೇ ಸಾಕದಕ್ಕೆ. ತುಂಬ ಸಣ್ಣ ಹೆಚ್ಚಿರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಆಗಿರೋಂಗಿದೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು. ಚಪಾತಿ ಜೊತೆ ತಿನ್ನಿ, ಯಾವುದು ಅನ್ಬೋದು. ನೋಡಿ ಈಗೊಂದು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಇದಾದಮೇಲೆ ಸ್ವಲ್ಪ ಕಾಯಿ ತುರಿನೂ ಎಲ್ಲ ಡ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿನೂ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ. ಫುಲ್ ರೆಡಿ ಆಯಿತು ನೋಡಿ, ಫುಲ್ ರೆಡಿಯಾಗಿದೆ. ತುಂಬ ರುಚಿನೂ ಇರುತ್ತೆ, ಚೆನ್ನಾಗಿರುತ್ತೆ. ಅನ್ನ ಜೊತೆ ಸಾರೇ ಬೇಡಾಗೆ ತಿನ್ಬೋದು. ಕಾಣುತ್ತೆ ನೋಡಿ, ಹಾಗಲಕಾಯಿ ಪಲ್ಯ ರೊಟ್ಟಿಗಾದರೂ ತಿನ್ಬೋದು, ಅನ್ನಕ್ಕಾದರೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ. ಬನ್ನಿ ರೊಟ್ಟಿ ತಿನ್ನೋಣ. ಸೂಪರಾಗಿರುವ ರೊಟ್ಟಿ, ಸೂಪರಾಗಿರುವ ಹಾಗಲಕಾಯಿ ರೊಟ್ಟಿ ಪಲ್ಯ. ವಾ ರೊಟ್ಟಿ ಹೇಗೆ ಮಾಡಿದೆ ಹಾಗಲಕಾಯಿ ಪಲ್ಯಕ್ಕೆ, ತುಂಬ ಚೆನ್ನಾಗಿದೆ. ಇನ್ನು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ, ಎಂಜಾಯ್ ಮಾಡಿ.